ಲೇ ಜಯಮ್ಮ, ನನ್ನ ವಾರಗಿತ್ತಿ ಪ್ರೇಮಿ ಅವಳಲ್ಲ, ಅವಳು ಪಾರಕ್ಕನ ಮನೆಯಾಗ ಫಿಕ್ಸ್ ಆಗ್ಬಿಟ್ಟವಳೆ ಕೆಲಸ ಮಾಡ್ಕೊಂಡು. ಅದೇನ್ ಮಾಡ್ತಾವಳ ಕಂಡ್ರೆ ಹೋಗ್ಬಿಟ್ಟು ಒಂದ್ಕಿತ ನೋಡ್ಕೊಂಡ್ಬಿಟ್ಟು ಸರಿಯಾಗಿ ಉರಿಸ್ಬಿಟ್ಟು ಬರ್ಬೇಕು ಅವಳಿಗಂತೂ. ಹಿಂಗೇನೆ ನೀ ಯಾವ್ದೇನು ಅಂತಾರಲ್ಲ, ಶಾನೆ ದೌಲತ್ತು ಅಂದ್ರೆ ಶಾನೆ ದೌಲತ್ ಮಾಡ್ತಿದ್ಲು ನಮ್ಮ ಮನೆಯಾಗಿದ್ದಾಗ. ಅದಕ್ಕೆ ಇಲ್ಲಿ ಹೆಂಗವಳು ನೋಡ್ಬೇಕಲ್ಲ, ಒಂದ್ಸಲ ಸರಿಯಾಗಿ ಉರಿಸ್ಬಿಟ್ಟು ಸರಿಯಾಗಿ ಹಂಗು ಹಿಂಗು ಅಂದ್ಬಿಟ್ಟು ಸರಿಯಾಗಿ ಬರ್ಬೇಕು. ನೋಡನ್ ಬಾ, ಹೋಗ್ಬಿಟ್ಟು ಏನ್ ಮಾಡ್ತಾವಳು ನೋಡ್ಕೊಂಬಿಟ್ಟು ಬರಣಿ. ನನ್ನೇನು ಹೊಸಿ ಅನ್ಸವಳ, ನಮ್ಮ ಅತ್ತೆ ತಗೆಲ್ಲ ಬೈಸವಳೆ, ಏನೇನೋ ಮಾಡವಳೆ. ಅಷ್ಟು ಸುಲಭವಾಗಿ ಬಿಟ್ಬಿಟ್ರೆ ಹೆಂಗೆ ಹೇಳು? ಸರಿಯಾಗಿ ಉರಿಸ್ಬೇಕು. ಬಾ ಹೋಗೋಣ. ಏನು ಉರ್ಸೋದು? ಹೆಂಗಿದ್ರು ಪರಕ್ಕ ಇವಾಗ ನಮಗೆ ಫ್ರೆಂಡ್ ಆಗ್ಬಿಟ್ಟವಳಲ್ಲ. ಪರಕ ಹಂಗೆ ಪರಕ ಹಿಂಗೆ ಪರಕ ಅಂತೇಳಿ ಉರ್ಸದ ಇನ್ನು ಚೆನ್ನಾಗಿ ಅವಳಿಗೆ ಉರ್ಕೊಂಡು ಬ್ಲಾಸ್ಟ್ ಆಗೋಗ್ಬಿಡ್ಬೇಕು. ಹಂಗೆ ಮಾಡನಿ ಬಾ. ಪಾರಕ್ಕ ಇವಾಗ ನಾವು ಹೇಳ್ದಂಗೆ ಏನು ಯಾಕೆ ಹೇಳ್ತದೆ? ಅಯ್ಯೋ ಅಂಕಣಮ್ಮ ಜಯಮ್ಮ, ಇಂಕಣಮ್ಮಿ ಜಯಮ್ಮ ಅಂತ ಹೇಳ್ಬಿಟ್ಟು ಈ ಸುದ್ದ ಹೇಳ್ತದೆ. ನಂಗಂತೂ ಹೆಂಗೊಬ್ಬಿಟ್ಟು ಕ್ಲೋಸ್ ಆಗಿದ್ದೀವಲ್ಲ, ಈಗ ನಿನ್ನ ವಾರಗಿತ್ತಿ ಗುರ್ಸಕ್ಕೆ ಒಳ್ಳೆ ಪಿಲ್ಲನ್ ಸಿಕ್ದಂಗಾಯ್ತು. ಬಾ ಬಾ ಹೋಗನ್ ಬಾ. ನಡಿ ಪಾರಕ್ಕ, ಪಾರಕ್ಕ, ಓ ಪಾರಕ್ಕ, ಪಾರಕ್ಕ, ಏನ್ ಮಾಡ್ತಿದ್ದೀಗೆ? ಓ ಪದ್ದು ಜಯಮ್ಮ ಬರ್ರಿ. ಏನ್ ಇಲ್ಲಿ ಗಂಟೆ ಹುಡಿಕೊಂಡ್ಬಿಟ್ಟು ಬಂದ್ಬಿಟ್ಟಿದ್ರಲ್ಲ, ಏನ್ ಇಸ್ಯಾ? ಏನಿಲ್ಲ ಪರಕ, ಹಿಂಗೇನಿ ಸುಮ್ಕೇನೆ ಮಾತಾಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ನಾನು ಮಾರ್ಕಿತ್ ಏನ್ ಮಾಡ್ತಾವಳೆ? ಕ್ಯಾಮೆ ಮಾಡ್ತಾವಳ? ಅಡುಗೆ ಮಾಡಕ್ಕೆ ಹೇಳುವನಿ ಬಿಲಾಲಿಗೆ. ಅಯ್ಯೋ 10 ಪೈಸದ ಕೆಲಸ ಮಾಡಕ್ಕಿಲ್ಲ ಬಿಲಾಲಿ. ಅಯ್ಯೋ ಆಟ ಆಡ್ತಾಳೆ ಸುಮ್ಮನೆ ಟೈಮ್ ಪಾಸ್ ಮಾಡೋದು. 24 ಗಂಟೆ ಮೊಬೈಲ್ ಹಿಡ್ಕೊಂಡು ಅವ್ರ ಅಮ್ಮಂತ ಕುಯ್ತಾ ಇರ್ತಾಳೆ ಅಂದ್ರೆ ಯವ್ವ ಬರೀ ಕುಯ್ತಿರೋದೇನೇ ಕೆಲಸ. ಯಾಕೆ ಕೇಳಿಯ? ನನಗಂತೂ ಕೇಳಿ ಉಗ್ತು ಸಾಕಾಗೋಗ್ಬಿಟ್ಟೈತಿ. ಮಾಡಿಸ್ತಾನೆ ಇವ್ನಿ ಬಿಡ್ತಿಲ್ಲ ನಾನು. 10 ನಿಮಿಷ ಕುಂತ್ಕೊಳಕ್ ಬಿಡ್ತಿಲ್ಲ. ಮಾಡೇ ಮುಚ್ಕೊಂಡು ಅಂತ ಹೇಳ್ಬಿಟ್ಟು ಸರಿಯಾಗಿ ಮಾಡಿಸ್ತಾ ಇವ್ನಿ ಕೆಲಸ. ಏನು ಬಿಟ್ಬಿಟ್ಟೆ ನಾನು? ಮಾಡೆ ಅಂತ ಹೇಳ್ಬಿಟ್ಟು ಕೂರ್ಸಿವ್ನಿ. ಮತ್ತೆ ಇನ್ನೇನು ರಮಿ ಸಮಾಚಾರ? ಇನ್ನೇನು ಕೆಲಸ ಎಲ್ಲ ಮುಗ್ದೋಯ್ತೇನ ನಿಮ್ದು? ನಮ್ದೇನಾಕೈತದೆ, ನಂದು ಪೊದ್ದಿದ್ದು ಏನು ಬಿಸ್ನೆಸ್ ಮಾಡಬೇಕು ಅಂತ ದಿನ ಕುಂತ್ಕೊಂಡು 1 ಗಂಟೆ ಡಿಸ್ಕಷನ್ ಮಾಡೋದು. ಆಮೇಲಿಂದ ತ್ಯಾಪಕ್ಕೆ ಸುಮ್ಮನಾಗೋದು. ಯಾವ ಬಿಸ್ನೆಸ್ಸು ಬೇಡ, ಸುಮ್ಕಿರ್ ದುಡ್ಡು ಲಾಸ್ ಆಯ್ತದೆ ಅಂತೇಳಿ. ನಿನ್ನಂಗೆ ಬಡ್ಡಿ ವ್ಯವಹಾರ ಮಾಡೋಕ್ಕಂತೂ ನಮ್ಮ ಕೈಲಿ ಆಗಕ್ಕಿಲ್ಲ. ನಾವು ಬೇರೆ ಏನಾರು ಹುಡುಕಬೇಕಲ್ಲ, ಪ್ರಯತ್ನ ಪಡ್ತಾನೇ ಇದೀವಿ ಹುಡುಕೊಳ್ಳೋಕ್ಕೆ. ಯಾವ್ದಾನ ಒಂದು ಹುಡುಕ್ಬೇಕಲ್ಲ ಅಂತ ಹೇಳ್ಬಿಟ್ಟು ಯಾವ ಬಿಸ್ನೆಸ್ ಮಾಡೋದು, ಯಾವ್ದು ಮಾಡೋಕ್ಕೂ ಭಯ ಆಯ್ತದೆ. ಲಾಸ್ ಆಗೋಗ್ಬಿಟ್ರೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನೋಡಿ ಪರಕ, ಏನು ಈಚೆ ಕಡೆ ನಿಲ್ಸ್ಕೊಂಡು ಮಾತಾಡ್ತಿದ್ದಲ್ಲ, ನೋಡಿ ಒಳಗಡೆ ನೋಡಿ ಹೋಗಿ ಕುಂತ್ಕೊಳ್ಳಿ ಬೆಚ್ಚಗೆ. ಅದೇ ಮತ್ತೆ ಬಾಗ್ಲಾಗಿ ನಿಲ್ಸ್ಕೊಂಡು ಮಾತಾಡ್ತಿದ್ದೀಗಲ್ಲ ಕರೀನು. ಅಯ್ಯೋ ನನ್ಗಂತೂ ಬಸ್ಸಲ ತಲೆಗೆ ಓಡೋದೇ ಇಲ್ಲ. ಬರ್ರಿ. ಈಗ ಹೇಳ್ರಮ್ಮಿ, ಕಾಫಿ ಕುಡಿತೀರಾ? ಏನ್ ಕುಡಿತೀರಾ? ಅಕ್ಕ ನಾನು ಕಾಫಿ. ಅಕ್ಕೋ ನಾನು ಟೀ ಮಾಡ್ಸಕ್ಕ. ಹೆಂಗಿದ್ರು ನೋಡಲ್ಲ ಮನೆ ಕೆಲ್ಸಕ್ಕೆ. ಪ್ರೇಮಿ ಹೇಳಕ್ಕ. ಹೋಗ, ನನ್ಗೊಂದ್ ಲೋಟ ಕಾಫಿ ಮಾಡ್ಕೊಂಬಿಟ್ ಬಾ. ಹಂಗೆ ನನ್ಗೊಂದ್ ಲೋಟ ಟೀ ಮಾಡ್ಕೊಂಬಿಟ್ ಬಾ. ನೀವ್ ಹೇಳಿದ ಕೆಲಸನ ನಾನು ಯಾಕೆ ಮಾಡ್ಬೇಕಿಲ್ಲಿ? ಇಲ್ಲಿ ಕಾಫಿ ಟೀ ಎಲ್ಲ ಮಾಡಕ್ ನಾನೇ ನಿಮ್ ಕೆಲಸ ಹೇಳು ಅಂತ ಅನ್ಕೊಂಬಿಟ್ಟ. ಕಾಫಿನೂ ಮಾಡಕ್ಕಿಲ್ಲ, ಟೀನು ಮಾಡಕ್ಕಿಲ್ಲ. ನಾನು ಯಾಕೆ? ನೀವ್ ಹೇಳಿದ್ದೆಲ್ಲ ಮಾಡ್ಕೊಡ್ಬೇಕು. ನಾನೇನು ನಿಮ್ ತಗ ಸಾಲ ಇಸ್ಕೊಂಡು ನಿಮ್ಮನೆ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ನಾನೇನಿಲ್ಲ. ನಾನು ಇವ್ರ ಮನೆಯಾಗಿರೋದು. ನೀವ್ ಹೇಳಿದ ಕೆಲಸ ಎಲ್ಲ ಮಾಡಕ್ಕಾಗಕ್ಕಿಲ್ಲ. ನಾನು ಯಾವ ಟೀನು ಮಾಡಲ್ಲ, ಯಾವ ಕಾಫಿನೂ ಮಾಡಲ್ಲ. ಪ್ರೇಮಿ ಯಾಕೆ ಆಡ್ಬೇಡ. ಅವ್ರು ನನ್ನ ಫ್ರೆಂಡ್ಸು. ಬಾಯಿ ಮುಚ್ಕೊಂಡು ಹೋಗಿ 1 ಲೋಟ ಟೀ 1 ಲೋಟ ಕಾಫಿ ಮಾಡ್ಕೊಂಬಿಟ್ ಬಾ. ಹೋಗೋಗು, ಮಾಡ್ಕೊಂಬಿಟ್ ಬಾ ಹೋಗು. ಪಾರಕ್ಕ, ನಾನು ನಿಮ್ಮನೆ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ದು, ನಾನು ಇವ್ರ ಕೆಲಸ ಎಲ್ಲನೂ ಮಾಡ್ತೀನಿ ಅಂತ ಹೇಳಿಲ್ಲ. ಈಗ ನಾನು ನಮ್ಮನೆ ಕೆಲಸನೇ ಮಾಡಿಸ್ತಿರೋದು. ಅವ್ರ ಮನೆ ಕಳಿಸ್ಬಿಟ್ಟು ನೀನೇನು ಅವ್ರ ಮನೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ನಿನ್ಗೇನು ಕಳಿಸಿಲ್ಲ. ಹೋಗಿ ಮೊದಲು ನಮ್ಮನೆ ಕೆಲಸ ಯಾರ ನಮ್ಮ ಮನೆಗೆ ಬಂದ್ರೆ ಕಾಫಿ ನೀರು ಕೊಡೋದು ನಮ್ಮ ಧರ್ಮ. ಹೋಗಿ ಕಾಫಿ ಮಾಡ್ಕೊಂಬಿಟ್ ಬಾ ಹೋಗು. ಹೇಳ್ಪದಿ ಇನ್ನೇನು ಸಮಾಚಾರ? ಮನೆಯಾಳ ಪದ್ದಿ ಬೇಕು ಅಂತಾನೆ ಇದೆಲ್ಲ ಮಾಡ್ತಾವಳೆ. ಬೇಕು ಅಂತಾನೆ ದರಿದ್ರದವಳು. ಎಷ್ಟು ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಾವಳು ನೋಡು. ನಾನು ನುರ್ಸಕ್ಕೆ ಅಂತ ನನಗೆ ಬಂದವಳೆ ಅಂತ ಅನ್ನಿಸ್ತದೆ. ಈಗ ಏನು ಮಾಡಲಿ, ಬಿಟ್ಟೋಗೋ ಪರಿಸ್ಥಿತಿನಾಗಿಲ್ಲ. ನಮ್ಮಮ್ಮಗೆ ನೆನ್ನೆಯಿಂದ ಫೋನ್ ಹಾಕಿ ಸಾಯ್ತಿದ್ದೀನಿ. ಬಾಮ ಅಂದರೆ ಬರ್ತಾನೂ ಇಲ್ಲ, ಏನೂ ಇಲ್ಲ. ನಮ್ಮಮ್ಮಂಗೆ ಎಷ್ಟು ಹೇಳಿದ್ರು ಅಷ್ಟೇನೇ. ಕಾಸಿಲ್ಲ ಅಂದ್ರೆ ಏನಂತೆ, ಏನಾರ ಪಿಲಾನ್ ಮಾಡ್ಬಿಟ್ಟು ನಾನು ಬಿಡಿಸ್ಕೊಂಡು ಹೋಗೋಕೆ ಹಾಕಿಲ್ವಾ? ಏನಾರ ಪಿಲಾನ್ ಮಾಡ್ಬೋದಲ್ವಾ? ಪರಕ, ನಾವೆಲ್ಲ ಸೇರ್ಕೊಂಡು ಬಿಸ್ನೆಸ್ ಮಾಡೋಣ ಪರಕ. ನಾನು ಒಬ್ಬಳೇ ಹಂಗೆ ಜಯಮ್ಮ ಇಬ್ಬರೇ ಮಾಡಿದ್ರೆ ನಾವು ಇಬ್ಬರೇ ಲಾಭ ತಗೋತೀವಿ. ಆದರೆ ನಾವೆಲ್ಲರೂ ಸೇರ್ಕೊಂಡು ಮಾಡಿದ್ರೆ ಒಂಥರ ಚಂದಕ್ಕಿರ್ತದೆ. ಎಲ್ರದ್ದು ದುಡ್ಡು ಹಾಕ್ದಂಗೆ ಆಯ್ತದೆ. ಎಲ್ಲರೂ ಖುಷಿಯಾಗಿ ದುಡ್ಡು ಮಾಡ್ಕೋಬೋದು. ಏನು ಹೇಳ್ತೀಯಾ? ನೋಡು, ಯೋಚನೆ ಮಾಡು. ನೀನು ನಿನ್ನ ಹತ್ರನೂ ದುಡ್ಡು ಐತೆ. ನೀನು ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಮಾಡಿದ್ರೆ ನೀನು ಸೂಪರಾಗಂದ್ರೆ ಸೂಪರಾಗಿರ್ತದೆ. ಎಲ್ಲರೂ ಜೊತೆಯಾಗೇನಿ ಆರಾಮಾಗಿ ಮಾಡ್ಬೋದು ಈ ಬಿಸ್ನೆಸ್ಸು ಎಲ್ಲನೂ. ನೋಡು, ನಾನು ಜಯಮ್ಮ ಮಾಡಬೇಕು ಅಂತ ಅನ್ಕೊಂಡಿದೀವಿ. ನೀನೇನೆಲ್ಲ ಬರ್ತೀಯಾ? ಏಳು ಬತ್ತಿಗೇನು? ಅಯ್ಯೋ, ಈಗ ಮಾಡ್ತೀರಾ ಬಡ್ಡಿ ವ್ಯವಹಾರನೇನಿಯಾ? ತಲೆ ಕೆಳಗಾಗೋಗ್ಬಿಟ್ಟೈತೆ ನನಗಂತೂ. ಇನ್ನು ಅದ್ರ ಜೊತೆಗೆ ಬಿಸ್ನೆಸ್ ಅಂತ ಹೋಗ್ಬಿಟ್ರೆ ಆಯ್ತದೆ ನಮ್ಮಿ. ಬಿಸ್ನೆಸ್ ಮಾಡೋಕ್ಕೆಲ್ಲ ಸಪೋರ್ಟ್ ಇರಬೇಕು. ನನ್ನ ಗಂಡು ಕುಡುಕ್ ನನ್ನ ಮಗ ಏನು ಸಪೋರ್ಟ್ ಮಾಡ್ತಾನೆ? ಲೋಪರ್ ನನ್ನ ಮಗ ಒಂಚೂರು ಸಪೋರ್ಟ್ ಮಾಡೋಕ್ಕಿಲ್ಲ ಕಂತ್ರಿ ನನ್ನ ಮಗ. ಏನಾರ ಆಗಲಿ, ನನ್ನ ತಕಿಲಿ ನಂದೈತಲ್ಲ ದುಡ್ಡು ತಿನ್ಕೊಂಡು ಉಣ್ಕೊಂಡು ಬಿದ್ದಿರ್ತಾನೆ. ಅಂಥದ್ರಾಗೆ ನಾನು ಒಬ್ಬಳೇ ಏನು ಮಾಡಬೇಕೋ ಏನೋ ನಾಕಾಣೆ. ನನಗಂತೂ ತಲೆ ಕೆಟ್ಟೋಯ್ತದೆ.
ಹ್ಮ್ ತಗೊಳ್ಳಿ ಮಾಡಿದೀನಿ. ಅಯ್ಯ ಒಂದು ಚೂರು ಸಣ್ಣಕ್ಕಿಲ್ಲ. ಅಯ್ಯ ಟೀಗೆ ಎಲ್ಲನೂ ಸಕ್ಕರೆ ಎಲ್ಲ ಒಳ್ಳೆ ಶಾನೆ ಹಾಕ್ಬಿಟ್ಟು ಪಾಕ ಮಾಡ್ದಾಗ ಮಾಡ್ಕೊಂಬಿಟ್ಟು ಬಂದವಳೆ. ಆ ನಂಗೆ ಮಾಡಕ್ ಬರೋದೇನೆ ನೀ ಹಂಗೆ ನಾನೇನ್ ಮಾಡ್ಲಿ? ಮಾತ್ಗೊಂದ್ ಮಾತ್ ಕೊಡೋದ್ ಮಾತ್ರ ಸಂದ ಕಲ್ದ್ಬಿಟ್ಟಿದೀಗ. ಮನೆ ಕೆಲಸ ಎಲ್ಲ ಏನೋ ಮಾಡಕ್ಕಿರಲ್ಲ. ನಿಮ್ ಅತ್ತೆ ನೀನೇನು ಉಗಿತಿರ್ಲಿಲ್ವಾ? ಎಲ್ಲ ಅರ್ಧಂಬರ್ಧ ಕೆಲಸ ಮಾಡ್ತೀಗಲ್ಲ. ನಿಮ್ ಅತ್ತೆ ಏನು ಉಗಿತಿರ್ಲಿಲ್ಲ, ನಿನ್ನ ಕ್ಯಾಕುಸಿ ಏನ್ ಮಾಡ್ತಾ ಇದೀಗ ಅಂತ ಹೇಳ್ಬಿಟ್ಟು ಆ ಏನ್ ಮಾಡ್ತಾ ಇದೀಗ ಅಂತ ಕ್ಯಾಕುಸ್ ಉಗಿತಿಲ್ವೇನೆ? ಹಾ ನಂಗೆ ಮಾಡಕ್ ಬರೋದು ಹಿಂಗೇನಂತೆ ಮಾಡಕ್ ಬರಕ್ಕೆ. ಹಾ ಮಾಡ್ಬೇಕು, ಕಲ್ತ್ಕೋಬೇಕು ಎಲ್ಲನೂ. ಒಂದ್ ಟೀ ಕಾಫಿ ಮಾಡಕ್ ಬರಕಿಲ್ಲ ಅಂತಂದ್ರೆ ಏನ್ ಅರ್ಥ? ಏನಾರ ಟೀ ಕಾಫಿ ಮಾಡ್ಬೇಕು ತಾನೆ, ಅದನ್ನು ಮಾಡಕ್ ಬರಕಿಲ್ಲ ಅಂತ ಹೇಳಿದ್ರೆ? ಮಾಡಿದೀನಲ್ಲ, ಮಾಡಿದಕ್ಕೆಲ್ಲ ಒಂದೊಂದು ಹೆಸರು ಕುದ್ರೆ ಯಾರು ತಾನೇ ಮಾಡ್ತಾರೆ ಹೇಳಿ? ನಾನು ಸಂದಕೇನಿಯ ಮಾಡಿದೀನಿ. ಈ ಅಮ್ಮಂಗ್ ಜಯಮ್ಮಂಗ್ ಇಷ್ಟ ಆಯ್ತಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಯ್ತದೆ? ಸರಿ ಬಿಡಿ. ನೋಡಿ ನನಗೆ ಒಸಿ ಕೆಲಸ ಐತೆ, ನಾನು ನಮ್ಮ ನನ್ನ ಗಂಡನ ಹತ್ರ ಮಾತಾಡ್ಬೇಕು, ಹೋಗ್ಬಿಟ್ಟು ಬರ್ತೀನಿ. ಪಾರಕ ನಂಗೆ ಯಾಕೋ ಬಜ್ಜಿ ತಿನ್ಬೇಕು ಅಂತ ಅನ್ನಿಸ್ತೈತೆ. ಅದಕ್ಕೇನಂತೆ, ಇವಳು ಮಾಡ್ತಾಳೆ, ಹೋಗೆ ಬಜ್ಜಿ ಮಾಡ್ಕೊಂಡ್ಬಿಟ್ಟು ಬಾ ಹೋಗೆ. ನೋಡಿ ಇವ್ರಿಗೆಲ್ಲ ಸೇವೆ ಮಾಡಕ್ಕೆ ಅಂತ ಅಲ್ಲ ನಾನು ಇರೋದು. ಇವರೆಲ್ಲ ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಕುಂತ್ಕೊಳಕ್ ನನ್ನ ಕೈಲಿ ಆಗಕ್ಕಿಲ್ಲ. ನಾನು ಯಾಕೆ ಮಾಡ್ಲಿ ಬಜ್ಜಿ ಬೋಂಡ ಎಲ್ಲನೂ? ಇವರು ಬೇಕಂತಾನೆ ನಂಗೆ ಉರಿಸ್ಬೇಕು ಅಂತಾನೆ ಬಂದಿರೋದು. ಇವಳು ನೋಡು ಮಕ್ಕ ನೋಡ್ರೆ ಉರ್ದೋಯ್ತೈತೆ. ಪರಕ ನಂದು ನಿಂದು ಏನನ್ನ ಇರಲಿ, ಈ ಬಿಲಾಲಿಗಳನ್ನ ಮನೆಯಿಂದ ಕಳಿಸ್ಬಿಡು. ಈ ಬಿಲಾಲಿಗಳಿಂದ್ರೆ ನಂಗೆ ಒಂಚೂರು ನೆಮ್ಮದಿನೇ ಇರಕ್ಕಿಲ್ಲ. ಈ ಬಿಲಾಲಿಗಳು ಇರಬಾರ್ದು. ಏಯ್ ಏನೇ ನನ್ನ ಫ್ರೆಂಡ್ಸ್ಗಳನ್ನೇ ಬಿಲಾಲಿಗಳು ಹಂಗೆ ಹಿಂಗೆ ಅಂತ ಅನ್ಕೊಂಡು ಬಾಯಿ ಮುಚ್ಕೊಂಡು ಹೋಗಿ ಕೆಲಸ ಮಾಡೋದ್ ಕಲಿ. ನೋಡು ಇಲ್ಲ ನಿನ್ ಕೈಲಿ ಆಗಕ್ಕಿಲ್ಲ ಮಾಡಕ್ಕೆ ಅಂದ್ರೆ ಅದ್ ಯಾರು ಫೋನ್ ಮಾಡ್ತೀಯೋ ಫೋನ್ ಮಾಡ್ಬಿಟ್ಟು 55,000 ರೂಪಾಯಿನ ತೋರಿಸ್ಬಿಡು. ನಾನು ಯಾಕೆ ನೀನು ಇಟ್ಕೊಂಡಿಲ್ಲ ಪೂಜೆ ಮಾಡ್ಲಾ? 55,000 ರೂಪಾಯಿ ಕೊಟ್ರೆ ನಾನು ಯಾಕೆ ನೀನು ಇಟ್ಕೊಂಡ್ಲಿ? ಸಾಲ ಇಸ್ಕೋಬೇಕಾದ್ರೆ ನಾನು ಹೇಳಿದ್ದೆ ನಿಂಗೆ, ನಾನು ಭಾಳ ಸ್ಟ್ರಿಕ್ಟು ದುಡ್ಡಿನ ವಿಚಾರದಾಗೆ ಅಂತೇಳಿ. ಪರವಾಗಿಲ್ಲ ಸ್ಟ್ರಿಕ್ಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸಾಲ ತಗೊಂಡೋಳು ನೀನ್ ತಾನೇ ತಗೊಂಡಿದ್ದು. ಬಾಯಿ ಮುಚ್ಕೊಂಡು ಹೋಗೋದ್ ಕಲಿ, ಹೋಗಿ ಪಟ ಕೆಲಸ ಮಾಡು, ಇಲ್ಲ ಸಾಲನ ಕೊಟ್ಬಿಡು ಅಷ್ಟೇ ನೀನಿಯ. ನಮ್ಮಮ್ಮ ಅದು ಎಲ್ಲೋಯ್ತೋ ಏನೋ. ಬತ್ತೀನಿ ಅಂತ ಕಾಗೆ ಹರಿಸ್ತೈತೆ. ಇವ್ರು ನೋಡ್ರೆ ನನ್ನ ನಾಲ್ಕನ್ ಜಾಮ್ ತೆಗಿತಾವ್ರೆ. ಏನು ಮಾಡಲಿ ಇವಾಗ? ಸರಿ ಇರು, ಫಸ್ಟ್ ಹೋಗ್ಬಿಟ್ಟು ನನ್ನ ಕೆಲಸ ನಾನು ಮುಗಿಸೋಣ. ಫಸ್ಟ್ ಹೋಗೋಣ, ಬಜ್ಜಿ ಬೋಂಡ ತಾನೆ ಮಾಡ್ತೀನಿ. ಈ ಬಿಲಾಲಿ ನಾರ್ಮಲ್ ಆಗೇನಿಲ್ಲ. ಈ ಬಿಲಾಲಿ ಅವಳಲ್ಲ ಇವಳು. ಯೋನ್ ಆಟ ಆಡ್ತಾಳೆ ಗೊತ್ತೇ? ನೀವು ಅನ್ಕೊಂಡಂಗೆಲ್ಲ ಅಲ್ವೇ ಅಲ್ಲ ಇವಳಂತೂ. ಯಪ್ಪ ಒಂದು ಆಟ ಆಡ್ತಾಳೆ ಅಂದ್ರೆ ನನ್ನ ಗಂಡಂದಾಗೆ ನೀ ಕೆಲಸ ಮಾಡಿಸ್ತಾಳೆ. ಅಯ್ಯೋ ಕೈ ನೋವು, ಕಾಲು ನೋವು, ತರಕಾರಿ ಹೆಚ್ಚಿಕೊಡಿ, ಒಂಚೂರು ತೆಂಗಿನಕಾಯಿ ತುರ್ಕೊಡಿ ಅಂತ ನನ್ನ ಗಂಡ ಬೇರೆ ಕಿಸ್ಕೊಂಡು ಹೋಯ್ತಾನೆ. ನಂದಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಈ ಮನೆಯಾಳಿಗೆ ಹೊಲದ ಕೆಲಸ ಕಟ್ತೀನಿ. ಇವತ್ತೊಂದಿನ ಹಿಂಗೆ ಮನೆಯ ಕೆಲಸ ಏನೇನು ಬೇಕೋ ಎಲ್ಲ ಮಾಡಿಸ್ಕೊಬಿಡ್ತೀನಿ. ಗುಡ್ಸ ಎಲ್ಲ ಮಾಡಿಸ್ಕೊಬಿಟ್ಟು ಆಮೇಲೆ ಹೊಲದ ಕಡೆ ಇಡ್ತೀನಿ. ಹೋಗಿ ಮಾಡ್ಕೊಂಬಿಟ್ಟು ಬರ್ಲಿ. ಮನೆಗೆ ಈ ಕಣ್ಣೇ ಪ್ರಯೋಜನ ಇಲ್ಲ. ಪಾರಕ ಕಡ್ಲೆ ಸಿಟ್ಟಿಲ್ಲ ಬಜ್ಜಿ ಮಾಡಕ್ಕೆ. ಯಾಕೆ? ತಂದು ಡಬ್ಬ ಮಡಗಿದ್ನಲ್ಲ. ಇಲ್ವಲ್ಲ ಕಡ್ಲೆ ಇಟ್ಟು ಸಿಟ್ಟೆನೇನಿಯ ಇಲ್ಲ, ಹುಡುಕಿ ಸಾಕಾಯ್ತು. ಅದಕ್ಕೆ ಹೇಳಿದ್ದು ಬುಡಿ ಇನ್ನೊಂದು ದಿನ ಯಾವಾಗ ನಾ ಬೋಂಡ ಮಾಡಿದ್ರಾಯ್ತು. ಸುಮ್ಕೆನೇನಿಯ ಇವಾಗ ಏನಕ್ಕೆ ಮಾಡಬೇಕು? ಅಂಗಡಿನಾಗೆ ಸಿಗ್ತದೆ ಕಡ್ಲೆ ಇಟ್ಟು, ಇಲ್ಲೇ ಪಕ್ಕದಾಗೆ ಅಂಗಡಿ ಐತೆ. ಚಲೋ ಮುಚ್ಕೊಂಡಿರೋಕ್ಕೆ ಬರಲ್ಲ. ಹೋಗು ಆ ಅಡುಗೆ ಮನೆ ಸಾಸಿವೆ ಡಬ್ಬದಾಗೆ 100 ರೂಪಾಯಿ ಇಕ್ಕಿದ್ದೀನಿ. ಆ 100 ರೂಪಾಯಿನ ಎತ್ಕೊಂಡ್ಬಿಟ್ಟು ಬಾ ಹೋಗು ಕಡ್ಲೆ ಇಟ್ಟ. ಪಾರಕ್ಕ ಈಗ ತಂದ್ಬಿಟ್ಟು ಮಾಡೋ ಅಂಥದ್ದು ಏನೈತೆ? ಬಿಡು, ಇನ್ನೊಂದು ದಿನ ಯಾವಾಗ ಮಾಡಿದ್ರಾಯ್ತು. ಅಯ್ಯಯ್ಯೋ ಇವ್ರ ಮನೆ ಗಂಟೆನ ಹೋಯ್ತದೆ ನಂಗೆ ಆಡ್ತಾಳೆ. ಲೇ ನೀನ್ ಯಜಮಾನಿನ ನಾನು ಯಜಮಾನಿನ? ಮುಚ್ಕೊಂಡೋಗಿ ಮಾಡ್ಕೊಂಬಿಟ್ಟು ಬಾ ಹೋಗು. ಇವಳೆ ದೊಡ್ಡ ಯಜಮಾನಿ ಅನ್ನಂಗೆ ಆಡ್ತಾಳೆ. ಹೋಗಿ ಅಕ್ಕ ಮಾಡ್ಕೊಂಬಿಟ್ಟು ಬಾ ಹೋಗಿ. ಅಯ್ಯೋ ನೀವು ಮನೆಗಂತೂ ಏನೂ ಕೆಲಸ ಮಾಡಕ್ಕಿಲ್ಲ. ಇವಾಗಾದ್ರೂ ಹೋಗ್ಬಿಟ್ಟು ಮಾಡ್ಕೊಂಬಿಟ್ಟು ಬಾ ಹೋಗಿ. ನಿಮ್ ಕೈಯಾರೆ ಹೆಂಗಿರ್ತದೋ ತಿನ್ನಣ. ಪರಕ ಬೇಕು ಅಂತ ಹೇಳ್ಬಿಟ್ಟು ಬಜ್ಜಿ ಕೇಳಿಲ್ಲ. ಈ ಪ್ರೇಮಿ ಉರಿಸ್ಬೇಕು ಅಂತ ನೀ ಕೇಳಿದ್ದು ಅಲ್ಲ ಪಾಪ. ನಮ್ಮ ಪೊದ್ದುಗೆ ಎಲ್ಲನೂ ಅತ್ತೆಗೆಲ್ಲ ಹಾಕೊಟ್ಬಿಟ್ಟು ಟಾರ್ಚರ್ ಕೊಡ್ತಾಳೆ. ಅಷ್ಟೇನೇ ಅಲ್ಲ, ಪೊದ್ದಿ ಹತ್ರನೇ ಎಲ್ಲ ಕೆಲಸ ಮಾಡಿಸೋದು. ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು 10 ರೂಪಾಯಿ ಕೆಲಸ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ವಾದ ಮಾಡೋದು. ಇದೊಂದೆಲ್ಲ ಸಂದ ಕಲ್ತ್ಬಿಟ್ಟವಳೆ. ಅದಕ್ಕೆ ನೀನಿಯ ಏನೇ ಹೇಳು, ನಿನ್ ವಾರಗಿತ್ತಿಗೆ ಕೊಬ್ಬನ ಶಾನೆ ಐತೆ ಪೊದ್ದಿ. ಏನು ಒಸಿ ಆಡಳೆ ಇವಳು. ಯಪ್ಪ ಕಲಿಸ್ತೀನಿ ಬುದ್ಧಿಯ ಸರಿಯಾಗಿ ಕಲಿಸ್ತೀನಿ. ಹಿಂಗೆ ಆದ್ರೆ ಆಗಕ್ಕಿಲ್ಲ. ಆ ಅಂಗಡಿ ಬಾಕ್ಲಾಕೈತೆ. ಅಂಗಡಿನ ಕೇಳಿದ್ರು ಇಲ್ಲ ಕಡ್ಲೆ ಇಟ್ಟು ಅಂತ ಹೇಳಿದ್ರು. ಯವ್ವ ಸರಿ, ಮನೆಯಾಗ ಏನೈತೆ? ಬೋಂಡ ಮಾಡಕ್ಕಂತೂ ಕಡ್ಲೆ ಇಟ್ಟಂತೂ ಇಲ್ಲ. ರವೆ ಇರ್ಬೇಕಲ್ವಾ? ಐತೆ. ಉಪ್ಪಿಟ್ಟು ಮಾಡ್ಕೊಂಬಿಟ್ಟು ಬರ್ಬೇಕಾ? ಬೇಡ, ಉಪ್ಪಿಟ್ಟು ಕೇಸರಿ ಬಾತು ಎರಡು ಮಾಡ್ಕೊಂಬಿಟ್ಟು ಬಾ. ಉಪ್ಪಿಟ್ಟು ಕೇಸರಿ ಬಾತ? ಅಯ್ಯೋ ಅದು ನಾನು ಮನೆಗೆ ಬೋಂಡದಿಟ್ಟೆ ನೆನೆಯ ಇರಬೇಕು. ಹುಡುಕ್ಬಿಟ್ಟು ಬೋಂಡ ನೆನೆಯ ಮಾಡ್ತೀನಿ. ಪರವಾಗಿಲ್ಲ, ಕಡ್ಲೆ ಹಿಟ್ಟು ಇಲ್ಲ ಅಲ್ವಾ? ಉಪ್ಪಿಟ್ಟು ಕೇಸರಿ ಬಾತ್ ಏನಿಯ ಮಾಡು. ಈ ಚಳಿಗೆ ಇವು ಎಲ್ಲಂದ್ರೆ ಹಂಗೇನಿಯ ತಿಂತೀವಿ. ಹೋಗಿ ಅಯ್ಯೋ ಅಪ್ರೂಪಕ್ಕೆ ಬಂದವ್ರೆ. ಏನೋ ಒಂದು ಮಾಡ್ಕೊಳ್ಳಿ ಅನ್ನೋದೆಲ್ಲನೂ ಇಲ್ವೇ ಇಲ್ಲ. ಹೋಗು, ಅವ್ರೇನ್ ದಿನ ಬಂದ್ಬಿಟ್ಟು ಕೇಳೋರೆ? ಹೋಗ್ ಸರ್ನ ಅದೇನು ಕೇಳೋರು ಅದನ್ನ ಮಾಡ್ಕೊಂಬಿಟ್ಟು ಬಾ ಹೋಗು. ಅಲ್ಲ ಕಡ್ಲೆ ಸಿಟ್ಟಿಲ್ಲ ಐತೇನೋ, ಅಲ್ಲಿಂದ ಇಲ್ಲಿ ಗಂಟ ಎಲ್ಲಾನೇ ಹುಡುಕ್ತೀನಿ. ಅಕಸ್ಮಾತ್ ಏನಾರ ಸಿಕ್ಕಿದ್ರೆ ಮಾಡ್ತೀನಿ.
ಬಿಲ್ಲಾಲಿ ಅಂದ್ರೆ ಬಿಲ್ಲಾಲಿ ನಮ್ ತಗ ಏನಿ ಆಟ ತೋರಿಸ್ತಾಳೆ. ಅಲ್ಲ ಲೆಕ್ಕ ಹಾಕೋ ಅಂಗಡಿ ಓಪನ್ ಇಲ್ವಂತೆ, ಓಪನ್ ಇದ್ರು ಕಡ್ಲೆ ಸಿಟ್ ಇಲ್ವೇ ಇಲ್ವಂತೆ. ಏನ್ ನಾಟಕ ಆಡ್ತಾಳೆ ಅಂತ ಹೇಳಿದ್ರೆ ಯವ್ವ ಯವ್ವ ಯಪ್ಪದ್ದಿ, ನೀನು ಇವಳ್ತಾಗ ಎಣಗದು ಬಾಳದು ಐತೆ ನೋಡು. ಅಯ್ಯಪ್ಪ ಭಾಳ ಅಂದ್ರೆ ಭಾಳ ಕಷ್ಟ ಐತೆ. ಇವಳು ಯವಿ ಡೇಂಜರ್ ಅವಳೆ. ಮೈ ಬಗ್ಸ್ ಅಂತೂ 10 ರೂಪಾಯಿ ಕೆಲಸನೇ ಮಾಡಕ್ಕಿಲ್ಲ ಇವಳು. ನಿಂತಾಗ ಏನಿಯ ಮಾಡಿಸ್ತಾಳೆ. ಮುಂದೆ ಹೋಗ್ತಾ 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 ಇನ್ನೂ ಶಾನೆ ಕಷ್ಟ ಆಯ್ತದೆ. ಇವಳು ತಾಗೋಸಿ ಹುಷಾರಾಗಿರಿ ಇವಳು. ನೀನೇ ಖತರ್ನಾಕು ಅಂತಂದ್ರೆ ಇವಳು ಇನ್ನೂ ಮನೆಯಾಳಿ ಇವಳು. ನಿನಗೆ ಸರಿಯಾಗಿ ಅವಳು ಬಿಡು. ಬೇರೆ ಯಾರನ್ನಾಗಿದ್ರೆ ಇಷ್ಟೊತ್ತು ಪಾಪ ಬಾಯಿ ಪಡ್ಕೊಂಡು ಹೊಂಟೋಗಿರೋ ಇವಳು ಕಾಟಕ್ಕೆ. ನಂತಾಗೆಲ್ಲ ಏನು ನಡೆಯಲ್ಲ ಬಿಡು. ಒದ್ದಿ ಹೊಸಿ ಹುಷಾರಾಗಿರು. ಎಲ್ಲ ಕಳ್ಕೊಂಡು ಬೀದಿಗೆ ಬರಕ್ ಹೋಗ್ಬೇಡ. ಆಮೇಕಿಂದ ಬೀದಿಗೆಲ್ಲ ಬಂದ್ಬಿಟ್ಟು ಸುಮ್ಕೆ ನಿನ್ಗ ಕಷ್ಟ ಅನ್ಭವಿಸ್ಬೇಕಾಯ್ತದೆ. ಏನು 10 ರೂಪಾಯಿ ಬಿಡ್ಬೇಡ ಬರೋದು. ಎಲ್ಲ ಇಸ್ಕೊಂಡೇನಿಯ ಬಿಡು. ಈಗೆಲ್ಲ ಮೋಸ ಮಾಡ್ಬಿಡ್ತಾರೆ ಈಗಿನ ಕಾಲದಾಗ. ದುಡ್ಡು ಅಂದ್ರೆ ಅಂತ ಬಾಯಿ ತೆಕ್ಕೊಂಡಿರ್ತಾರೆ. ಇಲ್ಲ 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 ಹೇಳ್ಪರಕ್ಕ. ಇಲ್ಲ ಇಲ್ಲ ಇಲ್ಲ. ನನಗೆ ಗೊತ್ತು ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ನಾನು ಸರಿಯಾಗಿ ಏನಿಯ ಮಾಡ್ತೀನಿ. ಇಷ್ಟೇನೆ ನೀ ರವೆ ಇದ್ದಿದ್ದು ಕೇಸರಿ ಬಾತ್ ಮಾಡಕ್ಕೆ. ಕೇಸರಿ ಬಾತ್ ಒಂದೇ ಮಾಡಿರೋದು, ಉಪ್ಪಿಟ್ಟು ಮಾಡ್ಲಿಲ್ಲ. ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡ್ತಾಳೆ. ಇವಳಿಗೆಲ್ಲ ಸೋಮಾರಿ. ಏನ ಸುಲಭವಾದ ಆಗಂಗಿದ್ರೆ ಹೇಳು, ಪಟ್ ಪಟ್ ಅಂದ್ಬಿಡ್ತಾಳೆ. ಏನ ಕಷ್ಟ ದೋಸೆ ಹೇಳು 2 ಮಾಡು ಅಂತ ಹೇಳ್ಬಿಟ್ಟು ಆ ತರಕಾರಿ ಹಚ್ಕೊಂಡು ಯಾರು ಮಾಡೋದು ಅಂತ ಹೇಳ್ಬಿಟ್ಟು ಈ ಕೇಸರಿ ಬಾತ್ ಅಳ್ಳಾಡಿಸ್ಬಿಟ್ಲೇನೋ ನಂದೆಲ್ಲಿ ಕ್ಲೀ ಅಂತ ಹೇಳ್ಬಿಟ್ಟು. ನೀನಂತೂ ಹುಟ್ಟು ಮನೆಯಾಳಿ ಕಣ್ಲೆ. ನೀನಂತೂ ಮನೆಯಾಳಿ ನೀನಂತೂ. ಕೊಟ್ಬಿಟ್ಟು ಹೋಗಿ ಅನ್ನ ಸಾರು ಮುದ್ದೆ ಮಾಡಿಕ್ಕಿದ್ಯಲ್ಲ ಚೆನ್ನಾಗೆ ಮೇಯಿ. ಅಕ್ಕ ನೀನ್ 55,000 ತಾನೆ ತಗೊಬಿಟ್ಟು ಬಂದು ಕೊಟ್ಬಿಡ್ತೀನಿ ಹೇಳು. ಅದಕ್ಕೆಲ್ಲ ಶಾನೆ ಮಾತಾಡ್ಬೇಡ. ಇವರೆಲ್ಲ ಜೊತೆ ಸೇರ್ಕೊಂಡು ನಯ್ಯೋ ಅನಿಸ್ತಿದ್ಯಲ್ವಾ? 55,000 ತಾನೆ. ನನ್ನ ಗಂಡನ ಹತ್ರ ಹೋಗಿ ಕೇಳಿದ್ರೆ ನನ್ನ ಗಂಡ ಚಕ್ಕ 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 ಅಂತಾನೆ. ನೀ ಹೆಂಗನ ಮಾಡಿ ಹೊಂದಿಸ್ಕೊಟ್ಬಿಡ್ತಾನೆ. ತಗೊಳ್ಳಿ ಕೇಸರಿ ಬಾತ ತಿನ್ಕೊಳ್ಳಿ. ಮಾಡ್ಕೊಟ್ಟಿದ್ದೀನಲ್ಲ, ಹೋಯ್ತೀನಿ. ಹೋಗಿ ಹೆಂಗನ ಮಾಡಿ ದುಡ್ಡು ಎತ್ಕೊಬಿಟ್ಟು ಬರ್ತೀನಿ. ನೋಡ್ತಾ ಇರಿ. ಹಂಗೇನಾದ್ರು ಎಸ್ಕೇಪ್ ಅದು ಮಂತಕ್ ಬಂದ್ಬಿಟ್ಟು ಮೊರ್ವಾದಿ ಕಳ್ದ್ಬಿಡ್ತೀನಿ ಅಷ್ಟೇನಿಯಾ. ಗೊತ್ತಲ್ಲ ನಿಮ್ಮ ಅತ್ತೆ ತಾಯಿ ಹೆಂಗ್ ಮೊರ್ವಾದಿ ಕಳಿತೀನಿ ಅಂತ ಹೇಳ್ಬಿಟ್ಟು. ಕೊಟ್ಬಿಟ್ಟು ಹೋಗು. ಬುದ್ಧಿ ನೀವ್ ಮಾಡ್ತೀನಿ. ಹೋಗ್ಬೇಕಾದ್ರೆ ಹುಷಾರಾಗೋಗು. ಬೀದಿನ ಈಗಲೂ ಶಾನೆ ಅವೇ.